ಪ್ರತಿಯೊಂದು ಮನೆಯಲ್ಲಿ, ನಮ್ಮ ಅಮ್ಮನ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಕೊನೆ ಯುಗಾದಿ ಹಬ್ಬ ಇದು. ಬುಡೇ ಬುಡೇ ನಮ್ಮಮ್ಮನ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಸೂಪರ್. ಇನ್ನೊಂದು ಕನ್ಸೈತೆ ಅಂತ ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬಂದು ಯುಗಾದಿ ಹಬ್ಬ. ಮೊದಲಾಗಿ ಪ್ರತಿಯೊಬ್ಬರಿಗೂ ಕರ್ನಾಟಕ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಸಿಹಿ ಕಹಿ ಸಮವಾಗಿ ಹಂಚಿಕೊಂಡು ನಿಮ್ಮ ಜೀವನನ ಸುಖ ಶಾಂತಿ ಸಮೃದ್ಧಿ ಪ್ರತಿಯೊಂದನ್ನು ಕೊಡಲಿ ಆ ದೇವರು ಅಂತ ಬೇಡ್ಕೊತೀನಿ. ಹಾಗೂ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್ ನಾನು ನಮ್ಮ ಅಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಆಲ್ರೆಡಿ ರೆಡಿ ಆಗಿದ್ದೀನಿ, ಬಟ್ ಇದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕಂಪ್ಲೀಟಾಗಿ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಬ್ಬದ ದಿನ ಹಾಕಿದಂಥ ಒಂದು ಪುಟ್ಟ ರಂಗೋಲಿ ಸುಮ್ಮನೆ ಹಾಕ್ತಾ ಹೋದೆ, ಅದು ಯಾವ ರೀತಿಯಾಗಿ ಫಾರ್ಮ್ ಆಯಿತು ಅನ್ನೋದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಸಖತ್ ಇಷ್ಟ ಆಯಿತು. ಅಂಡ್ ಇದು ತುಳಸಿ ಕಟ್ಟೆ ಹತ್ರ ಹಾಕಿದಂಥ ಒಂದು ಪುಟ್ಟ ರಂಗೋಲಿ. ಏನಮ್ಮಿ? ಮುಂದಿನ ವರ್ಷದಿಂದ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಅಂದೆ. ಎಸ್, ಇಲ್ಲಿ ನೋಡಿ ಲಚ್ಚು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಇವತ್ತು ಈ ಸತಿ ದೇವ್ರ ಮನೇನ. ಖುಷಿ ಆಗ್ತದೆ. ಏಕೆ? ಇಲ್ಲಿ ನೋಡ್ಬಿಟ್ಟು ಹೇಳು, ಯಾಕೆ ಖುಷಿ? ಯಾಕೆ ಹಬ್ಬದ ದಿವಸ ನಾನು ಆ್ಯಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ನನ್ನ ಪಾತ್ರೆ ಬೆಳಗೋದು ತುಂಬ ಇಷ್ಟ. ಬಟ್ ನಾನು ದೇವ್ರ ಮನೆ ಪಾತ್ರೆ, ದೇವ್ರ ಸಾಮಾನು ಅಷ್ಟಾಗಿ ಬೆಳಗೋಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಈ ಸತಿ ನಾನೇ ಫಸ್ಟ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ್ನಲ್ಲ. ಸೊ ಅಕ್ಕ ಮಮ್ಮಿ ಒಂದೊಂದು ಕೆಲಸ ಮಾಡ್ಕೋತಾ ಇದ್ರು. ನಾನು ಸ್ನಾನ ಮಾಡಿಕೊಂಡು ಸರಿ ದೇವ್ರ ಸಾಮಾನು ಬೆಳಗ ಅಂತ ಬೆಳಗ್ದೆ. ಅವಾಗ ಒಂದು ಸ್ವಲ್ಪ ಅಯ್ಯೋ ಅನಿಸ್ತಿದ್ದು. ಬಟ್ ಇವಾಗ ಏನೋ ಒಂಥರ ಖುಷಿ ಆಗ್ತಿದೆ. ಲೈಕ್ ದೇವ್ರ ಅಲಂಕಾರ ಮಾಡಿಕೊಂಡು ಏನೋ ಆ ಒಂದು ಇದರಲ್ಲೇ ಫುಲ್ ಒಂಥರ ಚಂದ ಅನಿಸ್ತಿದೆ ಅಷ್ಟೇ. ಮಾಡಿ ಮಾಡಿ ದೇವ್ರ ಅಲಂಕಾರ ಮಾಡಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿ. ಮಮ್ಮಿ ಏನು ಮಾಡ್ತೈತೆ? ಏನು ಸಿಂಪಲ್ ಅಡುಗೆ ಇವತ್ತು. ಸಿಂಪಲ್ ಅಡುಗೆ, ಮಾವಿನಕಾಯಿ ಚಿತ್ರಾನ್ನ, ವಡೆ, ಅಷ್ಟೇ. ಮಾವಿನಕಾಯಿ ಚಿತ್ರಾನ್ನ, ವಡೆ. ಈಗ ಮನೆಯೆಲ್ಲ ಮಾಡಿದ್ದು. ಹೌದು, ಅಂಟಿಷ್ಟ. ಹಚ್ಕೊಡಿ ತಲೆಗೆ. ಪುನೀತಿಗೊಂದು ಸ್ವಲ್ಪ ಹಚ್ಚು, ಅರುಣ್ಗೊಂದು ಸ್ವಲ್ಪ ಹಚ್ಚು ಶಾಸ್ತ್ರಕ್ಕೆ. ಡ್ಯಾಡಿ ಸುಮ್ಮನಿರೋ, ಅವ್ನಿಗೆ ಅಳು ಬರುತ್ತೆ. ಈ ಡ್ಯಾಡಿ ಹಚ್ಕೊಡಿ. ಬಿಟ್ಬಿಟ್ಟು ಹಚ್ಚು ಅಂದ್ರೆ ನೀನೀಗ ಹಚ್ಕೋ. ಇವ್ರಿಬ್ರಿಗೆ ಒಂದು ಚೂರು ಹಿಂಗೆ ಸುಮ್ಮನೆ ತಲೆ ಹಿಂಗೆ ಬಿಟ್ಟು. ಸ್ಪೆಷಲ್ ಕಣಕ್ ಸಾಕು. ನಾನು ಯಜಮಾನ್ರ ಒಂಚೂರು ತಲೆ ಮೇಲೆ ಹಂಗೆ ಒಂದು ವಡಿ ಹೇಳ್ತೀನಿ. ಬುಡೇ ಬುಡೇ ಸಾಕು ಬಿಡಿ ಡ್ಯಾಡಿ. ಆಮೇಲೆ ಗ್ಯಾಸ್ ಕಮ್ಮಿ ಐತೆ. ಗ್ಯಾಸ್ ಇಲ್ಲ, ಗೀಸರ್. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಸಿಂಬಾದು 5 ಸ್ಟೆಪ್ ಬಾತ್ ರೂಟೀನ್ನ ಶೇರ್ ಮಾಡ್ಕೊತೀನಿ. ಸೊ ಡೈಲಿ ಅವನಿಗೆ ಇದೇ ರೀತಿಯಾಗಿ ಸ್ನಾನ ಮಾಡಿಸೋದು ಅವ್ನಿಗೂ ತುಂಬ ಖುಷಿ ಆಗುತ್ತೆ. ಸೊ ಚಿಕ್ಕ ಮಗುವಿಂದನೂ ಈ ರೂಟೀನ್ನ ನಾವು ಫಾಲೋ ಮಾಡ್ತೀವಿ. ಏನಪ್ಪ ಅಂದರೆ ಫಸ್ಟ್ ಹೋಗಿದ ತಕ್ಷಣ ನೀರನ್ನ ಚೆಕ್ ಮಾಡೋದು. ನನ್ನ ಜೊತೆ ಅವನು ಕೂಡ ಚೆಕ್ ಮಾಡ್ತಾನೆ. ಯಾವುದೇ ಒಂದು ಕೆಲಸನ ಮಕ್ಕಳನ್ನ ಜೊತೆಲಿ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದಾಗ ಅವ್ರಿಗೂ ಖುಷಿನೂ ಆಗುತ್ತೆ, ಹಾಗೂ ಅವರ ಕೆಲಸನ ಎಂಜಾಯ್ ಕೂಡ ಮಾಡ್ತಾರೆ. ಸೊ ನಾನು ಅವ್ನಿಗೆ ಸ್ನಾನಕ್ಕೆ ಯೂಸ್ ಮಾಡುವಂಥದ್ದು ಬಂದು ಈ ಜಾನ್ಸನ್ಸ್ ಬೇಬಿದು ಟಾಪ್ ಟು ಟೋ. ಸೊ ಇದು ತಲೆ ಕೂದಲಿಂದ ಹಿಡಿದು ಅವ್ನ ಟೋ ತನಕ ಕಂಪ್ಲೀಟಾಗಿ ಇದೇ ಯೂಸ್ ಆಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಇದರಲ್ಲೇ ಅವ್ನಿಗೆ ಹೇರ್ ವಾಶ್ ಮಾಡ್ತೀನಿ, ಇದರಲ್ಲೇ ಅವ್ನಿಗೆ ಫೇಸ್ ವಾಶ್ ಮಾಡ್ತೀನಿ, ಇದರಲ್ಲೇ ಅವ್ನಿಗೆ ಫುಲ್ ಬಾಡಿ ವಾಶ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಅವ್ನಿಗೆ ಯಾವುದೇ ರೀತಿಯಾದಂಥ ತೊಂದರೆ ಅಥವಾ ಅನ್ಕಂಫರ್ಟೇಬಲ್ ಆ ಥರ ಎಲ್ಲ ಏನೂ ಫೀಲ್ ಆಗಲ್ಲ, ಇರಿಟೇಷನ್ ಆಗಲ್ಲ, ಕಣ್ಣು ಹುರಿ ಆ ಥರ ಎಲ್ಲ ಏನೂ ಫೀಲ್ ಆಗಲ್ಲ.
ಸೊ ಇದು ತುಂಬಾ ಮೈಲ್ಡ್ ಆಗಿರುತ್ತೆ ಹಾಗೂ ಯಾವುದೇ ಥರದ ಕಣ್ಣೀರು ಬರ್ಸಲ್ಲ, ತುಂಬಾ ಜೆಂಟಲ್ ಆಗಿರುತ್ತೆ ಮಗು ಸ್ಕಿನ್ ಮತ್ತು ಕಣ್ಣಿಗೆ. ಫಸ್ಟ್ ನೀಟಾಗಿ ತಲೆನ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಅವನ ಬಾಡಿನ ವಾಶ್ ಮಾಡಿ ಮತ್ತು ಅವನ ಫೇಸ್ನ ಕೂಡ ಲಾಸ್ಟಲ್ಲಿ ವಾಶ್ ಮಾಡಿಬಿಡ್ತೀನಿ. ನನಗೆ ಈ ಒಂದು ಬೇಬಿ ವಾಶ್ ಪರ್ಸ್ನಲಿ ಜಾಸ್ತಿ ಇಷ್ಟ, ಬಿಕಾಸ್ ಇದರಲ್ಲಿ ಆಲೋವೆರಾ ಇದೆ ಹಾಗೂ ವೈಟಮಿನ್ B5 ಇದೆ. ಸೊ ಇದೇನು ಮಾಡುತ್ತೆ ಅಂದರೆ ಬೇಬಿ ಸ್ಕಿನ್ನ ಮಾಯಿಶ್ಚರ್ಡ್ ಆಗಿರುತ್ತೆ, ಡ್ರೈ ಮಾಡೋದಿಲ್ಲ. ಹಾಗೂ ಪರ್ಫೆಕ್ಟ್ pH ಬ್ಯಾಲೆನ್ಸ್ ಕೂಡ ಇದೆ, ನ್ಯೂ ಬಾರ್ನ್ ಸ್ಕಿನ್ಗೂ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಒಂದು ಜಾನ್ಸನ್ಸ್ ಬೇಬಿ ಬಾತ್ ಬಂದು 100% ಸೋಪ್ ಫ್ರೀ ಕೂಡ ಇದೆ. ಆ್ಯಂಡ್ ಹೈಪೋ ಅಲರ್ಜೆನಿಕ್ ಮತ್ತು ಕ್ಲಿನಿಕಲಿ ಮೈಲ್ಡ್ನೆಸ್ ಪ್ರೂವಿನ್ ಕೂಡ ಇರೋದ್ರಿಂದ ಚಿಕ್ಕ ಮಕ್ಳಿಗಂತೂ ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಇದನ್ನು. ಯಾಕೆಂದರೆ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ, 100% ಜೆಂಟಲ್ ಕೇರ್ ಕೊಡುತ್ತೆ. ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನು ಚಿಕ್ಕ ಮಗುವಿಂದನೂ ಸಿಂಬಾಗೆ ಆಗಲಿ ಅಥವಾ ಲಕ್ಷಿತ್ ಮತ್ತು ಲಡ್ಡುಗೂ ಕೂಡ ನಾವು ಜಾಸ್ತಿ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀವಿ, ತುಂಬ ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಹಾಗೂ ಇವಾಗ ಒಂದು ಸ್ನಾನ ಎಲ್ಲ ಆದಮೇಲೆ ಮತ್ತೆ ಅವನಿಗೆ ಒಂದು ಈ ಥರ ಬಾತ್ ಟವಲಿಂದ ಕಟ್ಬಿಟ್ಟು ಅವನಿಗೆ ಜಾನ್ಸನ್ಸ್ ಬೇಬಿದೆ ಒಂದು ಮೈಲ್ಡ್ ಮಾಯಿಶ್ಚರೈಸರ್ ಮತ್ತು ಫೇಸ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಸೊ ಇದಷ್ಟು ಒಂದು ಬಾತ್ ರೂಟೀನ್ ಆಗಿರುತ್ತೆ. ಆ್ಯಂಡ್ ಅವನು ಕೂಡ ಇದನ್ನು ತುಂಬಾ ಜಾಸ್ತಿ ಎಂಜಾಯ್ ಮಾಡ್ತಾನೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಲೈಕ್ ಒಂದೇ ಪ್ರಾಡಕ್ಟಲ್ಲಿ ಕಂಪ್ಲೀಟಾಗಿ ಟಾಪ್ ಟು ಟೋ ತನಕನೂ ನೀಟಾಗಿ ವಾಶ್ ಆಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ ಸ್ಪೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಹೀಗೆ ನನ್ನ ಮಗ ಜೊತೆ ನಾನು ಸ್ಪೆಂಡ್ ಮಾಡುವಂಥ ಕೆಲವೊಂದು ಕ್ವಾಲಿಟಿ ಟೈಮ್, ಅವನ ಸ್ನಾನದ್ದಾಗಲಿ ಪ್ರತಿಯೊಂದೂ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ ಗೈಸ್, ಬನ್ನಿ ಬೇಗ ಇವಾಗ ರೆಡಿ ಆಗೋಣ. ಆ್ಯಂಡ್ ಇದು ಬಂದು ನನ್ನ ಇವತ್ತಿನ ಯುಗಾದಿ ಹಬ್ಬದ ಔಟ್ಫಿಟ್. ಆಗಲೇ 2-3 ಬಟ್ಟೆ ನೋಡಿ ಫೈನಲಿ ಇದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಮಾಡೋ ತಪ್ಪೇನು ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಇಟ್ಕೊಂಡು ನೋಡಿರ್ತೀನ, ಎಲ್ ಸೈಜ್ ಸ್ವಲ್ಪ ಯಾಕೋ ಟೈಟ್ ಆಗುತ್ತೇನೋ ಅಂತ ಫೀಲ್ ಆಗಿಬಿಟ್ಟು ಎಕ್ಸೆಲ್ ಸೈಜ್ ತೊಗೊಂಡ್ಬಿಟ್ಟು ಇವಾಗ ನನ್ನ ಹತ್ರ 3 ಬಟ್ಟೆ ಇದೆ. ಎಕ್ಸೆಲ್ ಸೈಜು ಸಿಕ್ಕಾಪಟ್ಟೆ ತೊಗೊಳೆ. ಬಟ್ ಇವಾಗ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ, ಇನ್ಮೇಲೆ ಯಾವತ್ತೇ ಶಾಪಿಂಗ್ ಹೋದರೂ ಇಲ್ಲ M ತೊಗೋಬೇಕು ಇಲ್ಲ L ತೊಗೋಬೇಕು ಅಷ್ಟೇ. ಸೊ ಇವಾಗ ಬನ್ನಿ ಫಸ್ಟ್ ಫೇಸ್ನ ಹೈಡ್ರೇಟ್ ಮಾಡಿಕೊಂಡೆ, ಇವಾಗ ಅಂದರೆ ಮಾಯ್ಶ್ಚರೈಸ್ ಮಾಡಿಕೊಂಡೆ. ಸೊ ನಾನು ಯೂಸ್ ಮಾಡೋದು ಬಂದು ಪಾಂಡ್ಸ್ದು ಇದು ಬಂದು ಹೈಡ್ರಾ ಮಿರಾಕಲ್, ತುಂಬ ಚೆನ್ನಾಗಿದೆ ಇದು. ಮತ್ತು ಇದ್ರ ಜೊತೆಗೆ ನ್ಯೂಟ್ರಿಡಮ್, ಇದೆರಡನ್ನೂ ಹಚ್ಕೊಂಡು ನೀಟಾಗಿ ಯೂಸ್ ಮಾಡಿ. ಸ್ಕಿನ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿರುತ್ತೆ. ನನ್ನ ಸ್ಕಿನ್ ಅಂದರೆ ನೀವು ನೋಡ್ಬೋದು ಯಾವುದೇ ಥರದ ಜಾಸ್ತಿ ಮಾರ್ಕ್ಸ್ ಅಥವಾ ಪಿಂಪಲ್ಸ್ ಆ ಥರ ಎಲ್ಲ ಏನೂ ಆಗೋಲ್ಲ, ಟಚ್ ವುಡ್. ಆ್ಯಂಡ್ ನೆಕ್ಸ್ಟ್ ಇವಾಗ ಇದು ನನ್ನ ತಂಗಿ ಪೌಚ್. ಏನು ಗೊತ್ತಾ, ಇದು ನನ್ನ ಪೌಚ್ ಆದರೆ ಇದು ನನ್ನ ತಂಗಿ ಪೌಚ್. ಅವಳ ಪೌಚಿಂದ ಕತ್ಕೊತಾ ಇದ್ದೀನಿ ಇವಾಗ. ಸೊ ನನ್ನ ತಂಗಿ ಇದು ಲ್ಯಾಕ್ಮೆ 9 to 5 ಯೂಸ್ ಮಾಡ್ತಾಳೆ, ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಲಕ್ಷ್ಮಿ ಅವರು ದೇವ್ರ ಮನೆ ರೆಡಿ ಮಾಡ್ತಾಯಿದ್ರು, ಮುಗೀತು ಅನಿಸುತ್ತೆ. ಓಕೆ, ಸೆಟ್ ಆಗಿದೆ ಅಷ್ಟೇ. ಸೊ ಇನ್ನೇನು ಮಾಡ್ಕೊಳ್ಳಲ್ಲ ಫೇಸ್ಗೆ, ನಾನು ಸ್ವಲ್ಪ ಚಲೋ ಲೈಟಾಗಿ. ಬಂದು ಮಾಸ್ತು ಲಿಪ್ ಲೈನರ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಸೆಟ್ ಆಫ್ 12 ಬರುತ್ತೆ ನಿಮಗೆ, 720 or 750 ರುಪೀಸ್ಗೇನೋ ಬರುತ್ತೆ. ತುಂಬಾ ಚೆನ್ನಾಗಿದೆ, ಸೆಟ್ ಆಫ್ 12 ತೊಗೊಳ್ಳಿ, ತುಂಬ ಮಸ್ತಾಗಿ ಯೂಸ್ ಆಗುತ್ತೆ. ಇದು ಬಂದು ಇದು ಅಗೇನ್ ಮಾಸ್ದೆ ಟಾಫಿ 12, ಇದು ಕೂಡ ನಂದು ಇದೆ. ಲಿಪ್ ಲೈನರ್ ನಂದು, ಇದು ನಂದು. ಸೊ ನೆಕ್ಸ್ಟ್ ಬಂದು ಕಾಜಲ್ ಬಂದು ನಾನು ಕೆ ಬ್ಯೂಟಿದು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಬ್ರೌನ್ ಶೇಡಲ್ಲಿದೆ. ನನಗೆ ಬ್ಲ್ಯಾಕ್ಗಿಂತ ಬ್ರೌನ್ ಶೇಡಲ್ಲಿ ಕಾಜಲ್ ಇಷ್ಟ ಆಗುತ್ತೆ. ಅಂದರೆ ಕಣ್ಣ ಕೂಡ ನೋಡಿ ತುಂಬ ಲೈಟಾಗೂ ಇಡುತ್ತೆ ಮತ್ತು ಒಂಥರ ಚೆನ್ನಾಗಿ ಕಣ್ಣೆಲ್ಲ ವೈಬ್ರೆಂಟ್ ಆಗಿ ಅನಿಸುತ್ತೆ. ತೋರಿಸಿ ಈಗ, ಯಾರು ತಮ್ಮ ಬಟ್ಟೆ ಇದು? ಹೊಸ ಬಟ್ಟೆನಾ? ಯಾರು ತಂದ್ಕೊಟ್ಟಿದ್ದು?
ಓ ಅಮ್ಮ ತಂದು ಕೊಡ್ತಾ. ಅಮ್ಮನ ಹತ್ರ ನೀನು ಪೂಜೆ ಮಾಡಮ್ಮ. ಹೋಗು ಹೋಗು ಅಡ್ಬಿಡು ಮಮ್ಮಿಗೆ. ಯಾರು ಬಾತ್ರೂಮ್ ಹೋಗಿಲ್ಲ. ಈ ಕಡೆ ಬಾ, ಪೂಜೆ ಮಾಡು. ಒಳ್ಳೇದ್ ಮಾಡಪ್ಪ. ಬನ್ನಿ ಬನ್ನಿ, ಬೇವು ಬೆಲ್ಲ ತಿನ್ನಿ ಬನ್ನಿ ಮಕ್ಕಳೆಲ್ಲ, ಬರೀ ಬೆಲ್ಲ ತಿನ್ನಿ. ಆಯ್ತು, ಜೀವನ ಎಲ್ಲ ಪೂರ್ತಿ ಸಿಹಿ ಸಿಹಿಯಾಗಿದೆ. ನನ್ನ ಮಕ್ಕಳು ಜೀವನ ಎಲ್ಲ ನೀವು ಬರೀ ಬೆಲ್ಲ ತಿನ್ನಿ. ನನ್ನ ಮಕ್ಕಳು ಜೀವನ ಎಲ್ಲ ಬರೀ ಸಿಹಿ ಸಿಹಿಯಾಗಿದೆ. ಓಕೆ, ತಗೊಳ್ಳಿ ನೀವು. ನಿಮ್ಮ ಜೀವನದಲ್ಲಿ ಬೇವು ಕಡಿಮೆ ಇರಲಿ, ಬೆಲ್ಲ ಜಾಸ್ತಿ ಇರಲಿ. ಇರಿ ಒಂದು ನಿಮಿಷ. ನನ್ನ ಲಚ್ಚು ತಗೊಳ್ಳಿ. ಬೇವು ಕಡಿಮೆ ಇರಲಿ, ಬೆಲ್ಲ ಜಾಸ್ತಿ ಇರಲಿ, ಸಮವಾಗಿರಲಿ. ನನ್ನ ಮಗನ ಜೀವನದಲ್ಲಿ ಬರೀ ಸಿಹಿನೇ ಇರಲಿ, ಬೆಲ್ಲ ಚೂತಿಲ್ಲ. ಜೇಜಿ ಅಲ್ಲ, ಬೇರೆ ಎಕ್ಸ್ಪ್ರೆಷನ್. ನಮ್ಮಮ್ಮನ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ, ಎಲ್ಲ ಬರೀ ಬೆಲ್ಲ ಬೇವೆ ತುಂಬಿಟ್ಟಿದ್ಯಾ. ಇವಾಗ ನಾವು ನಮ್ಮ ಜೀವನದಲ್ಲಿ ಎರಡೂ ಸಮವಾಗಿರಲಿ. ಜಾನ್ವಿ 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 ಜಾನ್ವಿ. ನಂದು ತಾನೇ ಅದು ವಡೆ. ನನ್ನ ವಡೆನ ತಿಂತೀನಿ, ನಿನ್ ತಿಂದೆ ತಾನೇ. ಯುಗಾದಿ ಹಬ್ಬದ ಸ್ಪೆಷಲ್ ನಾಷ್ಟ ತಿಂಡಿ ಏನಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ವಡೆ. ಸೊ ಇದು ಇವತ್ತಿನ ನಮ್ಮ ಸ್ಪೆಷಲ್ ಬ್ರೇಕ್ಫಾಸ್ಟ್. ಆ್ಯಂಡ್ ಅಡುಗೆ ಪ್ರಾಬಬ್ಲಿ ನಾವು ಹೊರಗಡೆನೇ ಮಾಡ್ತೀವಿ ಅನಿಸುತ್ತೆ. ಆಮೇಲೆ ಊಟ, ಅಡುಗೆ ಹೊರಗಡೆ ಮಾಡಲ್ಲ, ಊಟ ಹೊರಗಡೆ ಮಾಡ್ತೀವಿ. ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡೋಣ. ಸೊ ಗೈಸ್, ಕರ್ನಾಟಕದ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ 2026. ಎಸ್, ಎಲ್ರಿಗೂ ಒಳ್ಳೇದಾಗ್ಲಿ. ಆ ದೇವರು ಎಲ್ರಿಗೂ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ ಪ್ರತಿಯೊಂದು ಕೊಡ್ಲಿ. ಮೊದಲು ಆರೋಗ್ಯ ಕೊಡ್ಲಿ. ಹಾಗೂ ಇವತ್ತು ಬೇವು ಬೆಲ್ಲ ತಿಂದು, ಏನಂತಾರೆ, ಬೇವು ಬೆಲ್ಲ ತಿಂದು ಒಳ್ಳೇದಾಗ್ಲಿ ಅಷ್ಟೇ ಅಲ್ವಾ. ಎರಡನ್ನೂ ಸಮಭಾಗವಾಗಿ ಹಂಚ್ಕೊಂಡು ಹೋಗ್ಬೇಕಷ್ಟೇ ಲೈಫಲ್ಲಿ. ಕಹಿ ಬತ್ತು ಅಂತ ಜಾಸ್ತಿ ಕುಗ್ಬಾರ್ದು, ಜಾಸ್ತಿ ಸಿಹಿ ಬತ್ತು ಅಂತ ಜಾಸ್ತಿ ಹಿಗ್ಗಕ್ಕೆ ಹೋಗ್ಬಾರ್ದು. ಸಿಹಿ ಕಹಿ ಎರಡನ್ನೂ ಸಮಭಾಗವಾಗಿ ಹಂಚ್ಕೊಂಡು ಹೋಗ್ಬೇಕು. ಹೌದು. ಸೊ ಇವತ್ತು ನಮ್ಮ ಯುಗಾದಿ ಹಬ್ಬಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಏನಪ್ಪ ಅಂದರೆ ಇವತ್ತು ಹೊಸ ವರ್ಷ, ನಮ್ಮೆಲ್ರಿಗೂ ಹೊಸ ವರ್ಷ. ಸೊ ಹೊಸ ವರ್ಷದ್ದು ಕೂಡ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀವಿ. ಹಾಗೂ ನಮ್ಮ ಯುಗಾದಿ ಹಬ್ಬ ಅಂದರೆ ಈ ಒಂದು ಮನೆಯಲ್ಲಿ, ನಮ್ಮ ಅಮ್ಮನ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂಥ ಕೊನೆ ಯುಗಾದಿ ಹಬ್ಬ ಇದು. ಸೊ ಅಂದರೆ ಇನ್ನು ಮುಂದೆ ಬರ್ತೀವಿ, ಡೆಫಿನೆಟ್ಲಿ ನಮ್ಮ ಅಮ್ಮನ ಮನೆಗೆ ಬರ್ತೀವಿ, ಅಥವಾ ನಮ್ಮ ಅಪ್ಪ ಅಮ್ಮನ ನಮ್ಮ ಮನೆಗೆ ಬರ್ಬೋದು. ಬಟ್ ಚೆನ್ನಾಗಿ ಅಂದರೆ ಹೊಸ ಅಧ್ಯಾಯ ಶುರುವಾಗಿದೆ. ಈ ಹೊಸ ವರ್ಷದಿಂದ ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗ್ತಿದೆ ನಮ್ಮ ಜೀವನದಲ್ಲಂತೂ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಕೂಡ ಅಷ್ಟೇ ಹಾಗೇನೆ ಕೇಳ್ಕೊಳ್ಳಿ, ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ, ನಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ನಾವು ಕೂಡ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತೀವಿ. ಆ್ಯಂಡ್ ಈ ವರ್ಷ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಬಿಕಾಸ್ ತುಂಬ ಒಳ್ಳೇದೆಲ್ಲ ಆಗೋದಿದೆ, ತುಂಬ ಸೆಲೆಬ್ರೇಷನ್ಸ್ ಇದೆ, ತುಂಬ ಗುಡ್ ನ್ಯೂಸ್ಗಳಿದೆ. ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಈಸ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಚೂಸ್ ಪ್ರಪಂಚ ಹಾಗೂ ಕನ್ನಡ ಬ್ಲಾಗರ್ ಸುಪ್ರಿಯಾ 2 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ಇನ್ನೊಂದು ಸೊ ಇವತ್ತು ಬಂದು ಯುಗಾದಿ ಹಬ್ಬ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರೋದೇನೆ, ಮಾಮೂಲಿ ನಾವು ಬೇವು ಬೆಲ್ಲ ತಿಂತೀವಿ ಅಂತ. ಸೊ ಸಿಹಿ ಕಹಿ ಅಂತ ಅದ್ರದ್ದು ಒಂದು ಇದಿದೆ. ಸೊ ಸಿಹಿ ಆಗಿರ್ಬೇಕಾ ಕಹಿ ಆಗಿರ್ಬೇಕಾ ಅದು ನಮ್ಮ ಕೈಯಲ್ಲಿದೆ. ಸೊ ನಾವು ಯಾವ ರೀತಿ ಇರ್ತೀವಿ ಅದ್ರ ಪ್ರಕಾರನೇ ನಮ್ಮ ಲೈಫ್ ಡಿಪೆಂಡ್ ಆಗುತ್ತೆ. ಸಿನಾರಿಯೋಸ್, ಸಿಚುವೇಶನ್, ಸಂದರ್ಭ ಯಾವುದೇ ರೀತಿ ಇರಲಿ, ಬಟ್ ನಾವು ಆದಷ್ಟು ಪಾಸಿಟಿವ್ ಆಗಿರ್ಬೇಕು, ಆದಷ್ಟು ಒಳ್ಳೇದನ್ನೇ ಬಯಸ್ಬೇಕು. ಹಂಗಿರು ಅಂದ್ರೆ ನಾವೆಲ್ರಿಗೂ ಒಳ್ಳೇದ್ ಬಯಸಿದ್ರೆ ಅಂದ್ರೆ ನಾವು ಒಬ್ರಿಗೂ ಒಳ್ಳೇದ್ ಬಯಸಿದ್ರೆ ನಮಗ್ ಒಳ್ಳೇದ್ ಬಯಸ್ತಾರೆ. ಕೆಲವು ಸತ್ಯ. ಹೌದು, ಕೆಲವು ಸತಿ ಅನ್ಸುತ್ತೆ ಸರಿನಾ, ಲೈಕ್ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀವಿ. ಕೆಲವು ಸತಿ ಅನ್ಸುತ್ತೆ ನಮ್ಗೆ ಒಬ್ರು ಮೋಸ ಮಾಡ್ತಾರೆ, ಒಬ್ರಿಂದ ನಾವು ಕೂಗ್ತಾ ಇದೀವಿ, ಒಬ್ರು ನಮ್ಗೆ ನಮ್ ಬೆನ್ನಿಂದ ಚೂರಿ ಚುಚ್ಚೋ ತರ ಕೆಲಸ ಮಾಡ್ತಾರೆ ಅಂತ. ಅದು ನಿಜಾನೇ ಆಗಿರ್ಬೋದು, ಬಟ್ ಅದು ನಾವು ಯಾವ ರೀತಿ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ 3 ಜನ ನಮ್ಮ ಇಡೀ ಫ್ಯಾಮಿಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ನಾವು ಅದನ್ನೆಲ್ಲ ಫೇಸ್ ಮಾಡಿದೀವಿ, ಇವಾಗ್ಲೂ ಕೂಡ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಬಟ್ ಇವಾಗ ನಾವು ಯಾವ ಸಿಚುವೇಶನ್ ಇದೀವಿ ಅಂತ ಅಂದ್ರೆ ಎಲ್ಲ ದೇವ್ರ ಮೇಲೆ ಬಿಟ್ಟಿದೀವಿ. ಪ್ರತಿ ಒಂದನ್ನು ದೇವ್ರ ಮೇಲೆ ಬಿಟ್ಟಿರೋದು. ನಮ್ಗೆ ಯಾರಾದ್ರೂ ಮೋಸ ಮಾಡ್ಲಿ ಅಥವಾ ಯಾರನ್ನ ಏನಾದ್ರೂ ನಮಗೆ ಅಂತ ಏನಾದ್ರು ಒಂದು ನೆಗೆಟಿವಿಟಿ ಕೆಟ್ಟದ್ ಬಯಸಿದ್ರೆ ಅದು ದೇವ್ರು ನೋಡ್ಕೋತಾರೆ ಅಂತ ನಮ್ಮ ಮೈಂಡ್ ಸೆಟ್ ಇರೋದು. ಸೊ ನಾನು ನಿಮ್ಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಯಾವುದಕ್ಕೂ ನೀವು ಬೇಜಾರು ಮಾಡ್ಕೋಬೇಡಿ, ಎಲ್ಲದಕ್ಕೂ ದೇವ್ರಿದ್ದಾರೆ. ಸೊ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ, ಆಗಿರಿ, ಧೈರ್ಯದಿಂದ ಫೇಸ್ ಮಾಡ್ಬೇಕು ಅಷ್ಟೇ. ಧೈರ್ಯದಿಂದ ಫೇಸ್ ಮಾಡಿದ್ರೆ ಯಾವುದು ನಮ್ಮನ್ನ ಕುಗ್ಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಜಾಸ್ತಿ ಬೆಳಿತೀವಿ ನಾವು ಹೊರತು ಯಾವುದೇ ಕಾರಣಕ್ಕೂ ಕುಗ್ಗಲ್ಲ. ಸೊ ಇದು ನಮ್ಮ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರೋದು. ಅಂಡ್ ಇವಾಗ ನಮ್ಮ ಮೇಘಲ್ ಅವರು ಕೂಡ ಬಂದಿದ್ದಾರೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೋ ಮಚ್. ಹಾಗೂ ಹೊಸ ಇದು ಆಕ್ಚುಲಿ ಹೊಸ ವರ್ಷ ಗೊತ್ತಾ ನಮಗೆ? ಹೌದು, ಹೊಸ ವರ್ಷ. ಹೌದು. ಸೊ ಹೊಸ ವರ್ಷ ನಮ್ಮ ಅಮ್ಮನ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಕೊನೆ ಹಬ್ಬ. ಹೌದು, ನೆಕ್ಸ್ಟ್ ವರ್ಷದಿಂದ ನಮ್ಮ ಹೊಸ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದು ಒಂದು ಏನಂತ ವಿ ಆರ್ ವೆರಿ ಗ್ರೇಟ್ಫುಲ್ ಈ ಆಪರ್ಚುನಿಟಿಗೂ. ಇಲ್ಲೂ ಅಂದ್ರೆ ಇಲ್ಲಿ ಏನಂತಾರೆ ಎಲ್ಲ ಶುಭ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿ ಒಂದು ನೆಕ್ಸ್ಟ್ ಶುಭ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಪ್ರತಿ ವರ್ಷ ಒಂದು ಫಾಲೋ ಮಾಡ್ತೀವಿ ನಾವು. ಏನಪ್ಪ ಅಂದರೆ ಯುಗಾದಿ ಹಬ್ಬದ ದಿವಸ ಆದಷ್ಟು ನಮ್ಮಿಂದ ಆದಷ್ಟು ಟ್ರೈ ಮಾಡಿ ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಈ ವರ್ಷವೂ ಕೂಡ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಎಲ್ಲರೂ ಕೂಡ ಹೊರಟಿದ್ದೀವಿ. ಆ್ಯಂಡ್ ಸೊ ಮಮ್ಮಿ ಹಾಗೂ ನಂದು ಕೆಲಸ ಮಾಡ್ತಾ ಇದ್ದಾಳೆ, ಬಟ್ ಸ್ಟಿಲ್ ಇಲ್ಲೇ ರೆಡಿಯಾಗಿ ನಿಂತಿದ್ದಾಳೆ. ಸೊ ಬನ್ನಿ. ರಿಚುವಲ್ ಪ್ರತಿ ವರ್ಷ ಹೋಗೋದು. ಹೌದು, ಪ್ರತಿ ವರ್ಷ ಹೋಗೋದು ರಿಚುವಲ್. ಸೊ ಈ ಪ್ರತಿ ವರ್ಷನೂ ಹೋಗುವಂಥ ರಿಚುವಲ್ ಈ ವರ್ಷನೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಹಾಗೂ ಬರೀ ಹೋಗೋಣ, ಇವಾಗ ನೆಮ್ಮದಿಯಾಗಿ ಹೋಗಿ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಹೇಗೆ ಇದೆ? ಚೆನ್ನಾಗಿದೆ. ಬಿಸಿಲಿಗೆ ಜ್ಯೂಸು ಸಖತ್ತಾಗಿದೆ. ನೀನು ಹಿಂಗೆ ಮಾತ್ರ ಕರೆಕ್ಟಾಗಿ ಮಾತಾಡ್ತಾರೆ. ಏನು ಹಿಂಗಂದ್ರೆ ಬಿಸಿಲಿಗೆ ಜ್ಯೂಸ್ ಸೂಪರ್ ಆಗಿದೆ. ಇಲ್ಲಿಂದ ಅದಿದೆ ದೂರ ಗೊತ್ತಿಲ್ಲ ಲೊಕೇಶನು. ಇನ್ನೊಂದು ಯಾವ್ದು ಹೇಳಿದ್ರಿ? ಇನ್ನೊಂದು ದೇವರಾಯನದುರ್ಗ. ಕಬ್ಬಿನ ಜ್ಯೂಸ್ ಕುಡಿದು ಸಕ್ಕದಾಗಿ ದಾಹ ತೀರ್ಸ್ಕೊಂಡ್ವಿ. ಸಿಕ್ಕಾಬಡೆ ಬಿಸಿಲು. ಆ್ಯಂಡ್ ಮೇಘಲಾದೇವಿ ಅವರೇ, ಹೇಗಿತ್ತು ಜ್ಯೂಸು? ಜ್ಯೂಸ್ ಚೆನ್ನಾಗಿತ್ತು. ನಿದ್ದೆ ಮಾಡಿ ಎದ್ದು ಆಮೇಲೆ ಸೆಕೆಗೆ ಫ್ರೆಶ್ಶಾಗಿ ಜ್ಯೂಸ್ ಕುಡಿದ್ವಿ. ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅವರು. ಮುಂದಿನ ವರ್ಷ ನಮ್ಮ ಮೇಘಲ ಅವ್ರ ಗಂಡನ ಜೊತೆ ಯುಗಾದಿ ಹಬ್ಬಕ್ಕೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬರೋ ಹಾಗಾಗಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ. ಇನ್ನೊಂದು ಏನು ಗೊತ್ತಾ, ಈ ಡ್ರೆಸ್ಸು ಬೆಳಗ್ಗೆ ಅಕ್ಕ ಹೋಗಿ ಪಾಪ ಹೊಲ್ಕೊಂಡ್ಬಂದು ಕೊಟ್ಟರು ನನಗೆ. ಹೌದು, ಎಂಡ್ ಮೂಮೆಂಟಲ್ಲಿ ಇವರು ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ನನ್ನ ಗಂಡ ಬೈತಾ ಇದ್ದಾರೆ, ಅದರಲ್ಲಿ ಇವಳು ಕರ್ಕೊಂಡು ಹೋಗಿ ಹೊಲ್ಸ್ಕೊಂಬಂದು ಕೊಟ್ಟಿದ್ದೆ. ನನ್ನ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೆಂಗೆ ಕಾಣಿಸ್ತಾ ಇದೆ? ನಂಗೆ ಇಷ್ಟ ಆಯ್ತು. ಕಲರು ತುಂಬ ಚೆನ್ನಾಗಿ. ಸೊ ಫೈನಲಿ ಬಂದ್ವಿ ದೇವಸ್ಥಾನಕ್ಕೆ. ಆ್ಯಂಡ್ ದೇವಸ್ಥಾನದ ಹತ್ರ ಇಳಿದ್ಬಿಟ್ಟು ಮತ್ತೆ ಇವಾಗ ಹೂವಿನ ಬುಟ್ಟಿ ಅಂದರೆ ಇದೆಲ್ಲ ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತಲ್ಲ. ಪ್ರತಿ ವರ್ಷ ನಾವು ಬಂದಾಗೆಲ್ಲ ಮಡ್ಲಕ್ಕಿ ಕೊಡ್ತೀವಿ. ಸೊ ಮಡ್ಲಕ್ಕಿ ಸಾಮಾನೆಲ್ಲ ಕೂಡ ತೊಗೊಬೇಕಿತ್ತು. ನಮ್ಮಪ್ಪ ಇಳಿದ ತಕ್ಷಣ ಫಸ್ಟ್ ಬರೋದು ಇವ್ರ ಅಂಗಡಿಗೆ ತೊಗೊಳೋದಕ್ಕೆ ಪೂಜೆ ಸಾಮಾನು. ಸುಮಾರು ಆಗಲೇ ನಾವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀವಿ, ನಮ್ಮಪ್ಪ ಇಲ್ಲೇ ಬಂದು ಪೂಜೆ ಸಾಮಾನೆಲ್ಲ ತೊಗೊಳ್ಳೋದು. ಸೊ ಇವಾಗ ಇಲ್ಲಿ ಹಾರ ಮತ್ತು ಮಡ್ಲಕ್ಕಿ, ಹಣ್ಕಾಯಿ ಎಲ್ಲ ಪ್ರತಿಯೊಂದೂ ಕೂಡ ತೊಗೊಂಡು ಅವ್ರ ಹತ್ರನೂ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ ಎಲ್ಲನೂ ಕೂಡ ತೊಗೊಂಡ್ವಿ.
ಬಿಡಿ ತೆಗೆದ್ರು ಹೇಳಿ ಎಷ್ಟು ಹೇಳ್ತೀರಾ? 350 200 ರೂಪಾಯಿ ಮಾಡ್ಕೊಳ್ಳಿ. ಚಿಕ್ಕದೇ 200 ರೂಪಾಯಿ ಮಾಡ್ತಾರೆ. 200 ರೂಪಾಯಿ ತಂದಿರೋದು ಮುಂದೆ. ಅಯ್ಯೋ ಅಲ್ಲಿ 70 ರೂಪಾಯಿ 80 ರೂಪಾಯಿ ಹೇಳ್ತಾರೆ. ನಾವು ಕರಿತೀವಿ 60 ರೂಪಾಯಿ ಹೇಳಿದ್ರೆ ನೀವು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ನಾವು ಕೇಳಲಿಲ್ವಲ್ಲ ನೋಡಿದ್ವಿ. ಒಂದು ಯಾರೋ ಅವ್ರ ಹತ್ರ ನಾವು ಅಕ್ಕಿ ಮುಂದೆ ಬಂದಿದ್ದು 200 ರೂಪಾಯಿ ಮಾಡ್ಕೊಳ್ಳಿ. 200 ರೂಪಾಯಿ ಬರಲ್ಲ. ನಮಗೆ 300 ರೂಪಾಯಿ ಹಾಕೋರು 50 ರೂಪಾಯಿ ಕಡಿಮೆ ಕೊಡಿ. 200 ಮಾಡ್ಕೊಳ್ಳಿ. 200 ರೂಪಾಯಿ ಬರಲ್ಲ. 300 ರೂಪಾಯಿ ಕೊಡೋಣ. ನೋಡ್ರಿ 250 ಮಾಡ್ಕೊಳ್ಬೇಕು. ನಮಗೆ 300 ರೂಪಾಯಿ ಕಡಕ 200 ಆಯ್ತು ಸುಮ್ಮನೆ. ನಿಜವಾಗ್ಲೂ 50 ರೂಪಾಯಿ. ಸೊ ನಾನು ಆಗಲೇ ಹೇಳ್ದಾಗೆ ಪ್ರತಿ ವರ್ಷ ನಾವು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಒಂದು ರಿಚುವಲ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆಗಲೇ ಸುಮಾರು ವರ್ಷದಿಂದನೂ ಗೊರವನಹಳ್ಳಿ ದೇವಸ್ಥಾನಕ್ಕೆ ಬರ್ತೀವಿ. ತುಂಬ ನಂಬಿಕೆ ಇದೆ ನಮಗೆ ಅಂತೂ ಆ ದೇವಿ ಮೇಲೆ. ಆ್ಯಂಡ್ ಆ ನಂಬಿಕೆನ ಅಷ್ಟೇ ಇದಾಗಿ ಪ್ರತಿಯೊಂದು ನಾವು ಬೇಡ್ಕೊಂಡಿರೋದು ಪ್ರತಿಯೊಂದೂ ಕೂಡ ನೆರವೇರಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮದುವೆಗಿಂತ ಮುಂಚೆಯಿಂದನೂ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನನ್ನ ಮದುವೆ ಸೆಟ್ ಆಗೋ ಮುಂಚೆ ಗಂಡು ಬರೋಕ್ಕಿಂತ ಮುಂಚೆನೇ ಫಸ್ಟು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಫಸ್ಟು ಒಬ್ಬರು ಅಂದರೆ ದೊಡ್ಡ ಪೂಜಾರಿ ಒಬ್ಬರಿದ್ದರು, ಅವರು ಇವಾಗಿಲ್ಲ. ಸೊ ಅವರೇ ನನಗೆ ಅವ್ರ ಕೈಯಾರ ಇದು ಕರಿಮಣಿ ಮತ್ತು ಒಂದು ಲಕ್ಷ್ಮೀ ಕಾಸು ಇದನ್ನೆಲ್ಲ ಕೊಟ್ಟು ಮತ್ತು ಕುಂಕುಮ ಕೊಟ್ಟು ಡೈಲಿ ನಮಸ್ತುತೆ ಮಹಾಮಾಯೆ ಈ ಒಂದು ಸ್ತೋತ್ರನ ಹೇಳಿ ಅರ್ಚನೆ ಅಂದರೆ ಡೈಲಿ 48 ದಿವಸ ಅರ್ಚನೆ ಮಾಡಬೇಕು ಅದನ್ನು ಅಂತ ಹೇಳಿ ಕಳಿಸಿದ್ರು. 48 ದಿವಸದೊಳಗೆ ನಿಮ್ಮ ಮಗಳಿಗೆ ಗಂಡು ಸೆಟ್ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಅದೇ ರೀತಿಯಾಗಾಯಿತು. ಅಂದರೆ ಅದೇ ಇದನ್ನು ನಾವು ಲಚ್ಚುಗೂ ಕೂಡ ಫಾಲೋ ಮಾಡಿದ್ದು ಆ್ಯಂಡ್ ನಂದುಗೂ ಕೂಡ ಫಾಲೋ ಮಾಡಿದ್ದೀವಿ. ಸೊ ನಿಮಗೆ ಏನಾದರೂ ಯಾವುದೇ ಥರದ ಏನಾದರೂ ಬೇಡಿಕೆ ಇದ್ದರೆ ಡೆಫಿನೆಟ್ಲಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಫಸ್ಟೆಲ್ಲ ಒಳಗಡೆ ಫೋನ್ ಕ್ಯಾಮ್ರಾ ಎಲ್ಲ ಅಲಾವ್ ಇತ್ತು, ಇವಾಗ ಅಲಾವ್ ಇಲ್ಲ. ಮತ್ತು ಇವಾಗ ಒಳಗಡೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕೂಡ ದೇವ್ರ ದರ್ಶನ, ಮತ್ತು ಹಿಂದೆಗಡೆ ಮಾರಿಯಮ್ಮನ ದೇವಸ್ಥಾನ ಇದೆ. ಸೊ ಎಲ್ಲ ಕಡೆಯೂ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ಇವಾಗ ಅದೇ ಮಾಮೂಲಿ ಹಣ್ಕಾಯಿ ಅಂಗಡಿಗೆ ಬಂದ್ವಿ. ಅಲ್ಲಿ ಬಂದು ಬಂದ ತಕ್ಷಣ ಅವ್ರ ಹತ್ರ ಎಲ್ಲ ಲೆಕ್ಕಾಚಾರ ಎಲ್ಲ ಆಗಿ ಹೊರಡಬೇಕಾದ್ರೆ ಇದು ಅರ್ಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿ ನಮಗೆ ಅರ್ಶಿನ ಕುಂಕುಮ ಹಣ್ಣು ಹೂವು ಎಲ್ಲನೂ ಕೂಡ ಕೊಟ್ಟರು, ಬಳೆ ಎಲ್ಲ. ಸೊ ತುಂಬಾ ಖುಷಿ ಆಯಿತು. ಪ್ರತಿನ ದಿವಸ ಒಬ್ಬರು ಬಂದು ಅರ್ಶಿನ ಕುಂಕುಮ ಕೊಟ್ಟರಲ್ಲ, ಅದು ದೇವಸ್ಥಾನದಲ್ಲಿ ತುಂಬಾ ಜಾಸ್ತಿ ಖುಷಿ ಆಯಿತು. ಅದಾದಮೇಲೆ ಅಲ್ಲಿಂದ ಇನ್ನೊಂದು ಕಮಲಮ್ಮನ ಗುಡಿ ಅಂತ ಇದೆ, ಅಂದರೆ ಕಮಲಮ್ಮ ಅಲ್ಲಿ ಸಮಾಧಿ ಆಗಿರುವಂಥ ಒಂದು ಜಾಗ. ಸೊ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಇದೇನೆ ಕಮಲಮ್ಮ ದೇವಿ ಅಂದರೆ ನೀರಿಂದ ಎದ್ದು ಬಂದಂಥ ತಾಯಿ ಅಂತಲೂ ಕೂಡ ಹೇಳ್ತಾರೆ. ಹಾಗೂ ಇಲ್ಲಿ ದೇವ್ರ ಮೇಲೆ ನಾವು ಒಂದು ಅದು ನೋಡಿದ ತಕ್ಷಣ ನನಗೆ ತುಂಬಾ ಜಾಸ್ತಿ ಖುಷಿ ಆಯಿತು. ಅದೇನು ಅಂತ ನೀವು ಕೂಡ ಗೆಸ್ ಮಾಡಿ, ಪಾಸ್ ಮಾಡಿಬಿಟ್ಟು ಗೆಸ್ ಮಾಡಿ ಕಾಮೆಂಟ್. ದೇವ್ರ ಮೇಲೆ ನೀವು ನೋಡಿ ಲಕ್ಷ್ಮಿ ಆಯಿತು. ಹಾರ ನೋಡಿ, ರೇಷ್ಮೆ ಗೂಡಿನ ಹಾರ ಎಲ್ಲ. ತಿರ್ಕೊಂಡು ದೇವ್ರ ದರ್ಶನ ಆಯಿತು, ಚೆನ್ನಾಗಾಯ್ತು. ಜಾಸ್ತಿ ಕ್ರೌಡ್ ಇರಲಿಲ್ಲ, ಆರಾಮಾಗಿ ಬರೋದ್ರಿಂದ ಕ್ರೌಡ್ ಇರಲಿಲ್ಲ. ಚೆನ್ನಾಗಿ ದೇವರ ದರ್ಶನ ಮಾಡಿದ್ವಿ. ಇವಾಗ ಊಟಕ್ಕಂತ ಇಲ್ಲಿ ಅನ್ನದಾನ ಮಾಡ್ತಾರೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಡೈಲಿ ಇರುತ್ತೆ. ನಾವು ಬಂದಾಗೆಲ್ಲ ಇರುತ್ತೆ. ನಾವು ಬಂದಾಗೆಲ್ಲ ಊಟ ಮಾಡಿದ್ದೀವಿ, ಸುಮಾರು ಸತಿ ಊಟ ಮಾಡಿದ್ದೀವಿ. ಸುಮಾರು ಸತಿ ಎಲ್ಲ ಬಂದಾಗೆಲ್ಲ ಮಾಡಿದ್ದೀವಿ, ಊಟ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಅಪ್ಡೇಟ್ ಕೊಡೋಣ ಅಂತ ನಮ್ಮ ಮನೆ ಬಗ್ಗೆ, ಬಿಕಾಸ್ ನಾನು ನಿಮಗೆ ಅವತ್ತು ಟೈಲ್ಸ್ ಹಾಕ್ಬೇಕಂದ್ರೆ ಅಪ್ಡೇಟ್ ಕೊಟ್ಟಿದ್ದೆ. ಇವಾಗಲೂ ಕೂಡ ಟೈಲ್ಸೇ ನಡೀತಾ ಇದೆ. ಸೊ ನೋಡ್ಬೋದು, ನಮ್ಮ ಆಲ್ರೆಡಿ ನೋಡಿರ್ತೀರ ಅನ್ಸುತ್ತೆ, ಬಟ್ ಇವತ್ತು ಬಾಲ್ಕನಿ ಟೈಲ್ಸ್ ನಡೀತಾ ಇದೆ. ಸೊ ಬಾಲ್ಕನಿಲಿ ಕೂಡ ನಾವು ಇದೇ ರೀತಿಯಾಗಿ ವುಡನ್ ಫ್ಲೋರಿಂಗ್ ಹಾಕಿಸ್ತಾ ಇರೋದು. ಚಪ್ಪಲಿ ಹಾಕೊಂಡು ಕರೆಂಟ್ ಇದೆ. ಸೊ ಗೈಸ್, ಇವತ್ತು ಮಮ್ಮಿ, ಲಚ್ಚು, ನಂದು ಎಲ್ಲರೂ ಕೂಡ ಬಂದಿದ್ದಾರೆ. ಬನ್ನಿ ಅವ್ರಿಗೂ ಕೂಡ ಕೇಳೋಣ ಹೇಗಿದೆ ಮನೆ, ಟೈಲ್ಸ್ ಎಲ್ಲ ಆದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ಮಮ್ಮಿ ಹಾಯ್, ಹೇಗಿದ್ದೀರಾ? ಚಳಿ ಸಿಕ್ಕಾಪಟ್ಟೆ ಚಳಿ. ಹೇಗೆ ಕಾಣಿಸ್ತಾ ಇದೆ ಮಮ್ಮಿ ನಮ್ಮ ಮನೆ? ತುಂಬಾ ಚೆನ್ನಾಗಿದೆ. ಹೇಳು ಸ್ವಲ್ಪ ಡೀಟೇಲ್ ಆಗಿ. ಕಾಣಿಸ್ತಾ ಇದೆ, ಇನ್ನೂ ಎಲ್ಲ ಗಲೀಜ್ ಐತೆ, ಅದೆಲ್ಲ ಕ್ಲೀನ್ ಆಗಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಸೂಪರ್. ಇನ್ನೊಂದು ಕನ್ಸೈತೆ, ಒಂದು ಕನ್ಸನ್ನು ಏನ್ ಕನ್ಸು ಹೇಳಿ ನನಗೆ ಕಮೆಂಟ್ ಇನ್ನೊಂದು ಕನ್ಸು ಅಂತ ಮೂರು ಜನ ಇರೋದು, ನಾವು ಬಂದಿರೋದು. ಓ ಆ ಥರ. ಬಟ್ ಈ ಸೆಲೆಕ್ಷನ್ ಎಲ್ಲ ಹೇಗೆ ಮಾಡಿದ್ದೀವಿ ನಾವು? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಈ ಫ್ಲೋರಿಂಗ್ ಎಲ್ಲ ಇಷ್ಟ ಆಯ್ತಾ? ಈ ಫ್ಲೋರ್ ಆಕ್ಚುಲಿ ನಾವು ತುಂಬಾ ಬೇಗ
ನಾವು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಈ ಫ್ಲೋರಿಂಗ್ ಟೈಲ್ಸ್ ಲಿಟ್ರಲಿ ಒಂದು 5-10 ನಿಮಿಷದಲ್ಲಿ ಸೆಲೆಕ್ಟ್ ಆಗಿದ್ದು ನೋಡಿ ಇದು. ನಾವು ಜಾಸ್ತಿ ಎಳೆದಿದ್ದು ಅಂದ್ರೆ ಬಾತ್ರೂಮ್ ಟೈಲ್ಸ್ಗೆ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ವೋ ಅಲ್ಲಿಗೆ ತುಂಬಾ ಟೈಮ್ ತಗೊಂಡ್ವಿ ಸೆಲೆಕ್ಟ್ ಮಾಡಕ್ಕೆ. ಫ್ಲೋರಿಂಗ್ ಅಂತೂ ಸಿಕ್ಕಾಪಟ್ಟೆ ಬೇಗ ಸೆಲೆಕ್ಟ್. ನಮ್ಮ ಮಾತಾಡೋದು ಕೇಳೋದೇ ಇಲ್ಲ. ಹೇಳಮ್ಮಿ. ಆ ವೈಟ್ದು ಬೀಡಿಂಗ್ ಕೊಡಿಸ್ಬೇಕಾಯ್ತು, ಅದಕ್ಕೆ ಅಲ್ಲಿ ಬ್ಲಾಕ್ ಐತಲ್ವಾ, ಹಾ. ಅಲ್ಲಿ ವೈಟ್ ಬೀಡಿಂಗ್ ಕೊಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ. ಪುನೀತ ಕೊಡಿಸ್ಬೇಕು ತಾನೇ ಪುನಿ ನಾನು ನೀನು. ತಗೊಂಬರಕ್ಕೆ ಎಲ್ಲಾ ಕಡೆ ಸುತ್ತಬಿಟ್ಟು ಸಿಗ್ತಿರ್ಲಿಲ್ಲ, ಬೇರೆ ಕಡೆ ಬೇರೆ ಕಡೆ ಸಾವಿರ ಆಗತ್ತೆ. ಸರ್ ಕೇಳೋಣ ಎಷ್ಟು ಹೇಳಿದ್ರು ಅಂತ 150 ರೂಪಾಯಿ ಸ್ಕ್ವೇರ್ ಫೀಟ್ ಅದಕ್ಕೆ ಜಾಸ್ತಿ ಬೇಡ. ಅಲ್ಲಿ ಎಷ್ಟಾಗ್ಬಿಡ್ತದಪ್ಪ ಸ್ಕ್ವೇರ್ ಫೀಟ್ ಇದ್ರೆ ಬೆಸ್ಟ್ ಸ್ಕ್ವೇರ್ ಫೀಟ್ ಬರುತ್ತೆ ಅಲ್ಲಿಗೆ. 14 ಅಡಿ. ಹೇಳಪ್ಪ. 20 ಫೀಟ್ 14 ಅಡಿಗೆ ಒಂದು ಅಡಿಗೆ 150 ರೂಪಾಯಿ. ಹಾಂ ಆಗ್ಬಿಟ್ಟಿರೋದು ಸುಮ್ಮನೆ. ಇದು ಹೇಗಿದೆ ಮಮ್ಮಿ ಬಾಲ್ಕನಿ? ಬಾಲ್ಕನಿ ತುಂಬ ಚೆನ್ನಾಗೈತಾ? ಚೆನ್ನಾಗೈತೆ. ಇನ್ನೊಂದು ಇದು ಸ್ವಲ್ಪ ಬೇರೆ ಬೇರೆ ಅಲ್ವಾ, ಲಕೋತ್ರ ಮತ್ತೆ ಅದು ಲಪೋತ್ರ, ಅದು ಶೈನು. ಅಲ್ಲಿ ಇಲ್ಲಿಗೂ ಶೈನ್ ಹಾಕ್ಸಿ ಅಂತಾನೆ ಹೇಳ್ದೆ. ನನ್ನ ಗಂಡಂದೊಂದು ಕಾನ್ಸೆಪ್ಟು ಏನಪ್ಪಾ ಅಂದ್ರೆ, ಏನಪ್ಪ ಬಾರಪ್ಪ ಹೇಳು. ಅಲ್ಲ ನನ್ಗೇನಂದ್ರೆ ಇಲ್ಲಿ ಅದು ತುಂಬಾ ಶೈಲಿ ಜಾಗ ಇದೆ. ಇದು ಹಿಂಗೆ ಹೋಗ್ಬೇಕಂದ್ರೆ ನಡ್ಕೊಂಡು ತುಂಬ ಕಾಲಿಟ್ಟೆ ಹೋಗ್ಬೇಕು, ಯಾಕಂದ್ರೆ ತುಂಬಾ ದೊಡ್ಡ ಜಾಸ್ತಿ ದಾಟಕ್ಕಾಗಲ್ಲ. ಹಿಂಗೆ ದಾಟು ಹಿಂಗೆ ಹಾಕಿ ಹೋಗಕ್ಕಾಗಲ್ಲ. ಅದ್ಮೇಲೆ ಕಾಲು ಇಡ್ಬೇಕಲ್ವಾ, ನೀರು ಬಿದ್ದಾಗ ತಲೆಗೆ ಹೊಡೆದ್ಬಿಟ್ರೆ ಯಾರಿಗಾದ್ರೂ ಅಂದ್ಬಿಟ್ಟು ಹಾಕ್ಸ್ಬಿಟ್ಟೆ. ಅದು ನನ್ನ ಗಂಡನ ಕಾನ್ಸೆಪ್ಟ್. ಬಟ್ ನಂಗೆ ಇಷ್ಟ ಆಯ್ತು ಕಣಮ್ಮ, ಇದೊಂಥರ ಚೆನ್ನಾಗಿದೆ. ತಿಳಿಬೇಡಿ, ತುಂದಾಡ್ಬೇಡಿ, ಈಗಿನ ಫಿಟ್ ಮಾಡಿಲ್ಲ ನೋಡಿ. ಇದೇನೋ ತಿನ್ಸರಿ ಇವ್ರು ಯಾರ ಕಾಲಿಟ್ಟು ಸರಿ ಇಲ್ವಲ್ಲಪ್ಪ ಇದು ನೋಡಿ. ಅದು ಈಗ ಸರಿ ಮಾಡಿದ್ರು ಯಾರ ಕಾಲಿಟ್ಟು ಸರಿ ಮಾಡಿದವನು ಆಕ್ಚುಲಿ ಅದನ್ನ ಒಂಚೂರಿ ಮಾಡಕ್ಕೆ ಹೇಳ್ರಿ ಒಂದು ಸ್ವಲ್ಪ ನೀಟಾಗಿ. ಜಾಸ್ತಿ ಇದಾಯ್ತು. ಅದಕ್ಕೆ ಟೈಲ್ಸ್ ಹಾಕುವಾಗ ಬರಬಾರ್ದು. ಯಾರಿಟ್ಟು ನೀವೇ ಯಾರೋ ಹೋಗಿದ್ದೀರಲ್ಲ. ನಾನು ಹೋಗಿ ಇದುವರೆಗೂ ಕಾಲಿಟ್ಟಿಲ್ಲ. ನಂದು ಹೋಗಿದ್ಲು ಫೋಟೋ ತಕ್ಕೊಳ್ಳೋಕೆ. ಕೆಲಸ ಮಾಡ್ತಾರೆ ಅಂದ್ರೆ ಹೋಗ್ಬಾರ್ದು ಅಲ್ಲಿಗೆ. ಆಯ್ತು. ಇದು ಹೇಗಿದೆ ಮಮ್ಮಿ ಯುಟಿಲಿಟಿ? ಇನ್ನ ಎಷ್ಟು ಕೆಲಸ ಇದೆ ಮಮ್ಮಿ? ಮಮ್ಮಿ ಇನ್ನು ಎಷ್ಟು ಕೆಲಸ ಇದೆ? ಅಯ್ಯೋ ಇವ ತಾಯಿ, ನಮ್ಮಮ್ಮ ಮನೆ ಕಟ್ಸೈತಲ್ಲ, ನಮ್ಮಮ್ಮಂಗೆ ಗೊತ್ತಿರುತ್ತೆ ಇನ್ನು ಎಷ್ಟು ಕೆಲಸ ಇದೆ ಏನಿದೆ. ಬೇಕಾದಷ್ಟು ಕೆಲಸ ಇದೆಯಾ? ಗೃಹಪ್ರವೇಶ ಆಗ ಗಂಟೆನೂ ಇನ್ನೂ ಆಯ್ತಾನೆ ಇರ್ತದೆ ಕೆಲಸ. ಗೃಹಪ್ರವೇಶ ಏನೇ ಕೆಲಸ ಯಾರು ಮಾಡ್ಸಲ್ಲ. ನಾವಂತೂ ನಿಲ್ಸೇ ಬಿಟ್ಟಿದ್ದೀವಲ್ಲ, ಇನ್ನೂ ಸುಮಾರು ಸಣ್ಣ ಪುಟ್ಟ ಅವೇ ಸಾಕು. ಏನಂತ ಬಾರಿ ನೀನ್ ಹೇಳು ಲಚ್ಚು. ಇವಾಗ ನಮ್ಮ ಮನೆ ಫುಲ್ ಈ ತರ ಟೈಲಿಂಗ್ ಆಗಿದೆ. ಆಲ್ಮೋಸ್ಟ್ 90% ಮುಗ್ದೋಗಿದೆ. ಹೇಗೆ ಕಾಣಿಸ್ತಿದೆ? ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂತಂದ್ರೆ ನಾವು ಫಸ್ಟ್ ನಂದು ಮನೆಗೆ ಹೋಗ್ತೀವಿ, ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ, ಆಮೇಲೆ ಅಕ್ಕ ಮನೆಗೆ ಬರ್ತೀವಿ. ಬಟ್ ನೀವು ನಂಬರ್ ನಮ್ಮ ಮನೆಗೆ ಹೋಗೇ ಇಲ್ಲ. ನಾನು ಹತ್ತಿದ ತಕ್ಷಣ ಡೈರೆಕ್ಟ್ ಆಗಿ ನಂದು ಮನೆಗೆ ಹಿಂಗ್ ಬಗ್ರು ನೋಡ್ಬಿಟ್ಟು ನಾನು ನಮ್ಮ ಅಕ್ಕ ಮನೆಗೆ ಬಂದೆ ನೋಡೋಕೆ. ಸೊ ಇದು ಒಂಥರ ಮಿನಿ ಪಾರ್ಟಿ ಹಾಲ್ ತರ ಫೀಲ್ ಆಗ್ತಾ ಇದೆ. ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಬಾಲ್ಕನಿ ಫಸ್ಟು ಮನ್ಸಲ್ಲಿ ಇತ್ತು ಇಷ್ಟು ಬಂದಿದೆಯಾ ಬಾಲ್ಕನಿ ಅಂತ. ಬಟ್ ಅದು ವುಡನ್ ಟೈಲ್ಸ್ ಬಂದ್ಮೇಲೆ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕಾಣಿಸ್ತಿದೆ. ಇಷ್ಟ ಆಯ್ತು ಗೈಸ್, ತುಂಬಾ ಒಂಥರ ಖುಷಿ ಆಗ್ತಾ ಇದೆ. ಯಾವ ಕಾರ್ನರ್ ತುಂಬಾ ಇಷ್ಟ ಆಯ್ತು? ಈ ಮನೆ ಪ್ರತಿಯೊಂದು ಕಾರ್ನರು ಚೆನ್ನಾಗಿದೆ, ಪ್ರತಿಯೊಂದಕ್ಕೂ ಒಂದು ಡಿಫ್ರೆಂಟ್ ವೈಬ್ ಇದೆ. ಸ್ಪೆಸಿಫಿಕ್ ಆಗಿತ್ತು ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲಾನು ಚೆನ್ನಾಗಿದೆ. ಓಕೆ, ಆದ್ರೆ ದೇವ್ರ ಮನೆ ಇನ್ನು ನಮ್ ದೇವ್ರ ಮನೆ ಸ್ಟಾರ್ಟೇ ಆಗಿಲ್ವಲ್ಲ. ಆಗಿಲ್ಲ, ಬಟ್ ನನಗೆ ಗೊತ್ತಲ್ವಾ, ನನ್ನ ಕನ್ಸಿನ ದೇವ್ರ ಮನೆ ಅದೇ ಆಯ್ತಿದ್ರು. ಸೊ ಅದು ದೇವ್ರ ಮನೆ ಫೇವ್ರೇಟ್. ನಂದು ನಿನ್ಗೇನೆ ಅನ್ಸಿದೆ? 500 ರೂಪಾಯಿ ಕೂಡ ಹೇಳ್ತೀನಿ. ಹೇಳ ಆಯ್ತು, ವಿಡಿಯೋ ಹಾಕಿದ್ಮೇಲೆ 500 ರೂಪಾಯಿ ಬರ್ತದಲ್ಲ, ನಿಂಗೆ ಕೊಡ್ತೀನಿ ಹೇಳು. ಏನ್ ಹೇಳಿ, 1.5 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಆ್ಯಂಡ್ ಇವಾಗ ಟೈಲ್ಸ್ ಕೆಲಸ ನಡೀತಾ ಇದೆ. ಆಲ್ಮೋಸ್ಟ್ ಅಕ್ಕನ ಮನೇಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೀವು ಅಕ್ಕ ಮನೆ ತೋರಿಸಿರ್ತಾರಲ್ಲ ಆಗಲೇ. ಏನೋ ಒಂಥರ ಒಂದೊಂದು ಸೆಕ್ಷನ್ನೂ ಒಂಥರ ನಮಗೆ ಏನಂತಾರೆ ಒಂದು ಸೆಂಟಿಮೆಂಟ್ ಜಾಸ್ತಿ. ಬಿಕಾಸ್ ಒಂದೊಂದು ಸೆಕ್ಷನ್ ನೋಡಿದೀವಿ, ಕಾರ್ನರ್ ಕೂಡ ನಾವು ಯೋಚನೆ ಮಾಡಿಬಿಟ್ಟು ತುಂಬ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಿರುವಂಥದ್ದು ಈ ಎಂಟೈರ್ ಮನೆ. ಸೊ ಹೇಳ್ಬೇಕಾದ್ರೆ ಕಟ್ಟಿಸುವಾಗ ನನ್ನ ಮನೆ ಬಂತು, ಇವಾಗ ಟೈಲ್ಸ್ ಹಾಕ್ಬೇಕಾದ್ರೆ ಅಕ್ಕನ ಮನೇಲಿ ಫಸ್ಟ್ ಬಂದಿದೆ. ಸೊ ಎಕ್ಸಾಕ್ಟ್ಲಿ ಸರಿ ತಡಿ ನೀನು ಫ್ಲೋ ಕಟ್ ಮಾಡಬೇಡ. ನಾನು ಹೇಳ್ತಿದ್ದೆ
ಇವಾಗ ಕಟ್ಸುವಾಗ ನನ್ನ ಮನೆ ಫಸ್ಟ್ ಬಂತು, ಇವಾಗ ಟೈಲ್ಸ್ ಹಾಕುವಾಗ ಅಕ್ಕನ ಮನೆ ಫಸ್ಟ್ ಬರ್ತಾ ಇದೆ. ಸೊ ಮನೆ ಹೆಂಗ್ ಬರುತ್ತೆ ಫಿನಿಶಿಂಗ್ ಆಗ್ಬೇಕಾದ್ರೆ ನನ್ ಮನೆ, ಹಾ. ಕಟ್ಬೇಕಾದ್ರೆ ನಿನ್ ಮನೆ. ಟೈಲ್ಸ್ ಈ ಕಡೆ ಹೂವಿಲ್ಲ, ಮಧ್ಯದಲ್ಲಿ ನಮ್ಮ ಮನೆ. ಹೆಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಎಷ್ಟು ದೊಡ್ಡದಾಗಿ ಕಾಣ್ತೈತೆ ಅಂದ್ರೆ ಕಟ್ಸುವಾಗ ಸಿವಿಲಲ್ಲಿ ಇರುವಾಗ ಏನು ಗೊತ್ತಾಗಲ್ಲ ಇಷ್ಟು ದೊಡ್ಡದು ಬರುತ್ತೆ ಅಂತ, ಬಟ್ ಟೈಲ್ಸ್ ಹಾಕಿದ್ಮೇಲೆ ಗೊತ್ತಾಗೋದು. ಆ್ಯಂಡ್ ಪ್ರತಿ ಟೈಲ್ಸ್ ಸೆಲೆಕ್ಷನ್ ಆಗಲಿ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಟೈಮ್, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹಂಗೆ ಅಷ್ಟೇ ಗೈಸ್. ಜಾಸ್ತಿ ಶ್ರೀಮಂತರು ಇವಳೇ ಜಾಸ್ತಿ ಕೊಟ್ಟಿರೋದು. ನಮ್ದೆಲ್ಲ ಲೋನು ಸಾಲ. ನಮ್ಮದು ಪೂಜೆ ಲೋನ್. ಯಾರ್ ಫ್ಲೋರ್ ಇದು? ಸಿಂಬಾ ಅಲ್ಲೇ ನಿಂತ್ಕೋ. ಇಲ್ಲಿ ನೋಡುವ, ಇಲ್ಲಿ ನೋಡಿಲಿ ಹೆಂಗಿದೆ ಕೆಳಗೆ. ಅಮ್ಮ ದೊಡ್ಡ ಏನ್ ದೊಡ್ಡದು? ಅದು ಟಿವಿ ಅಂದ್ರೆ ಟೈಲ್ಸ್ ದೊಡ್ಡ ಅಲ್ಲಿ ಟಿವಿನಾ? ಟಿವಿ ಅಂದ್ರೆ ಟೈಲ್ಸ್ ಎಲ್ಲ ಕಡೆ ಅದು ಯಾವ ಟೈಲ್ಸು? ಅದು ಅದು ವೈಟ್ ಅಂದ್ರೆ ಬ್ರೌನ್ ಅದು ಇದೇನೆ, ಇಲ್ಲಿ ಕೆಳಗಡೆ ನೋಡು. ಈ ಒಂದು ಕ್ಲಿಪ್ಪಿಂಗ್ ಬಂದು ನಮ್ಮ ಫುಲ್ ಮನೆ ಟೈಲ್ಸ್ ಎಲ್ಲ ಆದಮೇಲೆ ಲಕ್ಷಿತ್ನ ಫಸ್ಟ್ ಟೈಮ್ ಕರ್ಕೊಂಬಂದಿದ್ವಲ್ಲ ಆವಾಗ ತಗೊಂಡಿದ್ದಂಥ ಕ್ಲಿಪ್ಪಿಂಗ್. ಅವನಂತೂ ನೋಡಿ ಚೆನ್ನಾಗಿ ಎಕ್ಸೈಟೆಡ್ ಆಗಿದ್ದ. ಬಟ್ ಅವ್ನು ಆ್ಯಕ್ಚುಲಿ ನಾವು ಟೈಲ್ಸ್ ನೋಡೋಕೆ ಹೋದಾಗ ಒಂದು ಯಾವುದೋ ಪರ್ಟಿಕ್ಯುಲರ್ ಟೈಲ್ ನೋಡಿಬಿಟ್ಟಿದ್ದೆ, ನಂಗೆ ಅದೇ ಬೇಕು ಅಂತ ಹೇಳಿದ್ದೆ. ಬಟ್ ಅದೊಂಥರ ಫನಿಯಾಗಿತ್ತು, ಅದನ್ನು ಹಾಕ್ಸೋಕೆ ಆಗ್ತಿರ್ಲಿಲ್ಲ. ಸೊ ಅದನ್ನೇ ಕೇಳ್ತಾ ಇದ್ದೀನಿ, ಅದೆಲ್ಲಿದೆ ಅಮ್ಮ ಅಂತ. ನಾನು ಇದು ಹಾಕಿರೋದೇ ಅದು ಮಗನೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲ ನಾನು ಪಿಕ್ಚರ್ ತೋರಿಸ್ತೀನಿ, ಕೊಡು ನಿನ್ನ ಫೋನ್ ಕೊಡು, ನಾನು ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ. ಅವನಿಗೆ ಪರ್ಟಿಕ್ಯುಲರಾಗಿ ಅವ್ನು ಬಾತ್ರೂಮಲ್ಲಿ ಬ್ಲೂ ಕಲರ್ ಟೈಲ್ಸೇ ಬೇಕಿತ್ತು. ಸೊ ಅದಕ್ಕೆ ಬ್ಲೂ ಕಲರ್ ಆ ಥರ ಥೀಮಲ್ಲೇ ತೊಗೊಂಡು ಹಾಕಿದ್ದೀವಿ. ಎನಿವೇಸ್ ಲೈಕ್ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ನಮಗೆ ಒಂಥರ ಸೆಲೆಬ್ರೇಷನ್ ಥರನೇ ಫೀಲ್ ಆಗ್ತಿದೆ ಈ ಮನೆ ಕಟ್ಟೋ ಇದರಲ್ಲಂತೂ. ನಮಗಂತಲೇ ಅಲ್ಲ, ಮನೆ ಕಟ್ಸೋರು ಪ್ರತಿಯೊಬ್ಬರಿಗೂ ಅದೇ ರೀತಿಯಾಗಿ ಫೀಲ್ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊತೀನಿ. ಬಟ್ ಏನಪ್ಪ ಅಂದರೆ ಅದು ಆ ಎಕ್ಸ್ಪೀರಿಯೆನ್ಸ್ ಮಾಡ್ದಲೇ ಇರೋರಿಗೆ ತುಂಬ ಏನೋ ಒಂಥರ ಬೇರೆ ಥರ ನೆಗೆಟಿವ್ ಥಾಟ್ಸ್ ಬರ್ಬೋದು, ಅಥವಾ ಏನೋ ಒಂಥರ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋರು ಕೂಡ ಇದ್ದಾರೆ. ಬಟ್ ಅದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಎಲ್ಲರದ್ದು ಅವ್ರವ್ರದ್ದಾದಂಥ ಒಂದು ಅಭಿಪ್ರಾಯ ಇರುತ್ತೆ. ಸೊ ಅದು ಅವ್ರಿಗೆ ಬಿಟ್ಬಿಡ್ತೀನಿ ನಾನಂತೂ. ಬಟ್ ನಮಗಂತೂ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಇದೆ. ನಿಮಗೂ ಕೂಡ ಅದೇ ರೀತಿಯಾಗಿರುತ್ತೆ ಅಂತ ಅನ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಬಾಯ್.